ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ಒಂದು ಬರ್ಡೇ ಸೆಲೆಬ್ರೇಷನ್ಗೆ ನಾವು ಇವತ್ತು ಬಂದಿದ್ದೀವಿ. ಅದೇನಿದೆ ಅಂತ ಹೇಳಿ ಈ ವ್ಲಾಗ್ನಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. कन्नड़ में बोल सकते हैं बाद में हाँ वॉइस रिकॉर्डिंग देते हैं। हाय, ये तो सुषमा है, ये तो कृषि, तो प्रेम है। ओके, Happy birthday to you. Happy birthday. Say with me. Sing with me. Happy birthday to you. Happy birthday to you dear सुषमा. Happy birthday to you. इसको केक खिलाओगे, काटे ही जा रहे हैं. ತುಂಬ ಒಂದು ಎಂಜಾಯ್ಮೆಂಟ್ ಸಿಕ್ತು ನಮ್ಮ ಪುಣೆಯಲ್ಲಿರೋ ಹೊಸ ಫ್ರೆಂಡ್ಸ್ ಜೊತೆ. ಆ್ಯಕ್ಚುಲಿ ಇವಾಗ ನಾನು ಕೇಕ್ ತಿನ್ನಿಸ್ತಾ ಇದ್ದಿಲ್ಲ, ಅವಳ ಹೆಸರು ಸುಷ್ಮಾ ಅಂತ. ಇವಳು ಬರ್ತ್ಡೇ ಇತ್ತು, ಸೆಲೆಬ್ರೇಷನ್ ಮಾಡಬೇಕಂತ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತು. ಅಂದರೆ ನನ್ನ ಲೈಫ್ನೆಲ್ಲ ಕಾಲೇಜ್ ಡೇಸ್ ಜೊತೆ ಎಲ್ಲ ನೆನಪಿಗೆ ಬಂದಿದ್ದು. ಇವಾಗ ಎಷ್ಟು ದಿನ ಆಯಿತು ಮತ್ತು ಕಾಲೇಜ್ ಡೇಸಿಂದ ಹೇಗೆಲ್ಲ ನಾವು ಅಂದರೆ ಒಂಥರ ಕಾಡಿಸ್ತಾ ಆಯ್ತು, ಹೀಗೆಲ್ಲ ಎಂಜಾಯ್ ಮಾಡ್ತಲ್ಲ, ಆ ರೀತಿ ಅನುಭವ ಆಯಿತು ನನಗೆ. ನಾನು ಫೋಟೋಗಂತೂ ಹೇಗೆ ಪೋಸ್ ಕೊಡಬೇಕು, ಸೆಲ್ಫಿ ತಗೋಬೇಕಂತ ತಗೋತಾ ಇದ್ವಿ. ಈ ಥರ ಪೋಸ್ ಮಾಡು ಅಂದರೆ ಒಂದು ಸ್ವಲ್ಪ ನಾನು ಲಾಗಿಂಗ್ ಅಂತೂ ಮಾಡ್ತೀನಿ, ನಿಂಗೆ ಐಡಿಯಾ ಇರುತ್ತೆ ಹಾಗೆ ಹೇಗೆ ಅಂತ ಹೇಳಿ ನನಗೆ ಕಾಡಿಸ್ತಾ ಇದ್ದರು. ಈ ಥರ ಮಾಡು ಅಂತ ಅವಳಿಗೆ ನಾನು ಹೇಳ್ಕೊಡ್ತಾ ಇದ್ದೆ. ತುಂಬಾ ನಗೋದು, ತುಂಬಾ ಒಂಥರ ಎಂಜಾಯ್ಮೆಂಟ್ ಇತ್ತು ಫ್ರೆಂಡ್ಸ್. ಎಷ್ಟು ದಿನದ ಆದಮೇಲೆ ನನಗಿದು ಒಂದು ಚಾಯ್ಸ್ ಅಂದರೆ ಒಂದು ಮೌಕ, ಒಂದು ಅವಕಾಶ ಸಿಕ್ತು ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ಕನ್ನಡ, ಮರಾಠಿ, ಹಿಂದಿ ಎಲ್ಲರೂ ಮಿಕ್ಸ್ ಮಾಡಿ ಮಾತಾಡ್ತೀನಿ ಆ್ಯಕ್ಚುಲಿ ಪುಣೆಯಲ್ಲಿ. ಅದನ್ನು ನೋಡಿ ಅದನ್ನು ನನಗೆ ಫ್ರೆಂಡ್ಸ್ ತಿಳ್ಕೊಂಡು ಅದರಿಂದ ಕಾಡಿಸ್ಕೋತಾ ನನಗೆ ಅದನ್ನು ಮರಾಠಿ ಮತ್ತು ಹಿಂದಿ ಕಲಿಸ್ಕೋತಾ, ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಆ ಒಂದು ಲರ್ನಿಂಗ್ ಪೀರಿಯಡನ್ನು. ನಾನು ಇವಾಗ ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಪುಣೆಯಲ್ಲಿ ಇದ್ಕೊಂಡು ಮರಾಠಿ ಕಲಿಬೇಕಂತ ಅವಶ್ಯಕತೆ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ. ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ಅಥವಾ ನಾನು ಹಿಂದಿನೇ ಜಾಸ್ತಿ ಮಾತಾಡೋದು. ಅವರು ನೀನು ಒಂದು ಸ್ವಲ್ಪ ಮರಾಠಿ ಕಲ್ಕೋ ಹಾಗೆ ಹೀಗೆ ಅಂತ, ನಮಗೂ ಕನ್ನಡ ಕಲಿಸು ಅಂತ ಹೇಳಿ ನನಗೆ ಕೇಳ್ತಿರ್ತಾರೆ. ನಾನು ಅವ್ರಿಗೆ ಕನ್ನಡ ಕಲಿಸಬೇಕು, ನಾನು ಅವರಿಂದ ಮರಾಠಿ ಕಲಿಬೇಕಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನಾನು ಯಾವಾಗ ಮರಾಠಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಂತಿರ್ತೀನಿ ಅವಾಗ ಸಡನ್ನಾಗಿ ನನಗೆ ಹಿಂದಿ ವರ್ಡ್ಸೇ ಜಾಸ್ತಿ ಬರ್ತಾ ಇವೆ. ಅದಕ್ಕೆ ಅವರು ಕಾಡಿಸ್ತಾ ಇರ್ತಾರೆ, ನೀನು ಯಾವಾಗ ಮರಾಠಿ ಕಲಿತೀಯ ನಮ್ಮ ಜೊತೆ, ಯಾವಾಗ ಆ್ಯಕ್ಚುಲಿ ಪುಣೆಯಲ್ಲಿ ಮರಾಠಿ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ಅಂತ ಇರ್ತಾರೆ. ಬಟ್ ನಾನು ಹಿಂದಿಯಲ್ಲಿ ಮಾತಾಡಿ ಎಲ್ಲನೂ ಮ್ಯಾನೇಜ್ ಮಾಡ್ತಿರ್ತೀನಿ ಅಷ್ಟೇ. ಕಲಿಬೇಕಂತ ಕಲಿತಾ ಇರ್ತೀನಿ ಅವ್ರ ಜೊತೆ ಜಾಸ್ತಿನೇ ಹಾಗೆ ಹೀಗೆ ಅಂತ ಜೋಕ್ಸತ್ತು ಹಾಗೆ ಹೇಗೆ ಮಾಡ್ಕೋತು. ಇವಾಗ ಕೇಕ್ ಒಬ್ರೊಬ್ರಿಗೆ ತಿನ್ನಿಸ್ಬೇಕಂತ ಹೇಳಿ ತಿನ್ನಿಸೋದು. ತುಂಬಾ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಒಂಥರ ಕಾಲೇಜ್ ಡೇಸ್ನಲ್ಲಿ ಹೇಗೆ ಫನಿ ಡೇಸ್ ಇರ್ತದಲ್ಲ ಆ ಥರ ನನಗೆ ಒಂಥರ ಅನುಭವ ಬಂತು ಫ್ರೆಂಡ್ಸ್ ಅವತ್ತು. ಅಂದರೆ ಏನೋ ಒಂಥರ ಒಂದು ಝಲಕ್ ಅಂತಾರಲ್ಲ, ಲೈಫ್ನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಬೇಕಾಗಿರುತ್ತೆ ನಮಗೂ. ಅದೇ ರುಟೀನಿಂದ ಒಂದು ಸ್ವಲ್ಪ ಚೇಂಜಸ್ ಬೇಕಾಗಿರುತ್ತೆ. ಇವಾಗ ನಮಗೆ ನನಗೆ ಫ್ರೆಂಡ್ಸ್ ಪುಣೆಯಲ್ಲಿ ಆ್ಯಕ್ಚುಲಿ ಸಿಕ್ಕಿದೆ. ನಾನು ಎಷ್ಟು ವರ್ಷ, ಸುಮಾರು 4 ವರ್ಷದಿಂದ ನಾನು ಪುಣೆಯಲ್ಲೇ ಇದ್ದೀನಿ ಇವಾಗ. ಬಟ್ ನನಗೆ ಅಂಥ ಒಂದು ವೈಬ್ಸ್ ಆಗಿ ಮ್ಯಾಚ್ ಆಗಿರುವಂಥ ಫ್ರೆಂಡ್ಸು ಸಿಗೋದು ತುಂಬ ನನಗೆ ಕಷ್ಟ ಆಗಿತ್ತು. ಬಟ್ ಅದೇನೋ ಫಾರ್ಚುನೇಟ್ಲಿ ನನಗೆ ಗೊತ್ತಿಲ್ಲ, ಇವರು ನನಗೆ 3 ಮಂದಿ ಸಿಕ್ಕಿದ್ರೆ. ಅಂದರೆ ನಮ್ಮದು 4 ಮಂದಿ ಗ್ರೂಪೇ ಇದೆ ಇವಾಗ. ಹೀಗೆ ಕಲಿಬೇಕಂತ ಹೇಳಿ ಒಂದು ಕ್ಲಾಸ್ನಲ್ಲಿ ನಾವು ಇದು ಕೋರ್ಸ್ ಕಂಪ್ಲೀಟ್ ಮಾಡಬೇಕಂತ ಹಚ್ಚಿದ್ದೆ ಫ್ರೆಂಡ್ಸ್. ಅಲ್ಲಿ ಇವರು ನನಗೆ ಪರಿಚಯ ಆಗಿದ್ದು. ತುಂಬಾ ಒಂಥರ ಏನೋ ಎಷ್ಟೋ ವರ್ಷದ್ದು ಫ್ರೆಂಡ್ಸ್ ಇದೇನೋ ಆ ಥರ ಎಲ್ಲನೂ ಬಾಂಡಿಂಗ್ ಬಿಲ್ಡಪ್ ಆಗಿದೆ ನಮಗೆ ಇವಾಗ. ಅಂದರೆ ಎಲ್ಲನೂ ನಾನು ಶೇರ್ ಮಾಡ್ತೀನಿ, ಅವರು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಜೊತೆ ಓಪನ್ ಮೈಂಡೆಡ್ ಫ್ರೆಂಡ್ಸ್ ಸಿಗೋದನ್ನು ತುಂಬಾ ಕಷ್ಟ ಅಂತ ಹೇಳ್ತಾರೆ. ನನಗೆ ಫ್ರೆಂಡ್ಸ್ ಇರೋದು ತುಂಬಾ ರೇರು, ಅಂದರೆ ಸ್ವಲ್ಪನೇ. ಬಟ್ ಅದರಲ್ಲೇ ನನಗೆ ಇವರು ಅಂದರೆ ಆ ಲಿಸ್ಟ್ನಲ್ಲಿ ಬರ್ತಾರೆ. ಅಂದರೆ ತುಂಬಾ ಇಷ್ಟವಾಗಿದ್ದು ಫ್ರೆಂಡ್ಸ್ ನನಗೆ. ಇವಾಗ ನೋಡಿ ಫ್ರೆಂಡ್ಸ್ ಸುಮ್ಮನೆ ಜೋಕಿಗೆ ಅಂತ ಹಚ್ತಾ ಇದ್ದೀನಿ. ಅವಳ ಹೆಸರು ಸುಷ್ಮಾ ಅಂತ ಹೇಳಿ, ಬೋರ್ಡ್ ಥರ ಇರಲಿ ಅಂತ ಹೇಳಿ. ಅಂದರೆ ತುಂಬ ಫನ್ನಿಯಾಗಿ ಈ ಥರ ಎಲ್ಲನೂ ನಮಗೂ ಅವರು ಜೋಕ್ ಮಾಡ್ತಾರೆ, ನಾವು ಅವ್ರಿಗೆ ಜೋಕ್ ಮಾಡ್ಕೋತಾರೆ. ನಾನು ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತಿನ ಸೆಲೆಬ್ರೇಷನ್. ತುಂಬಾ ಸ್ಟ್ರಿಕ್ಕಾಗಿ ಹಾಗೆ ಹೀಗೆ ಅಂತ ಎಂಜಾಯ್ ಮಾಡ್ಕೋಕ್ಕಿಂತ ಈ ಥರ ಫನ್ನಿಯಾಗಿಯೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ವಿ ಅವತ್ತು. ನನಗದು ತುಂಬಾ ಸಖತ್ತಾಗಿ ಇಷ್ಟ ಆಯಿತು. ಇವಾಗ
ಕೇಕೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಪೋಸ್ ಹೊತ್ತು ಕೊಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿನ್ನಬೇಕಂತ ಹೇಳಿ ಆರ್ಡ್ರ್ ಹೊತ್ತು ಮಾಡಿದ್ವಿ. ಇವಾಗ ಅವರು ನನಗೆ ಕನ್ನಡದಲ್ಲಿ ಹೇಗೆ ಮಾತಾಡ್ತೀನಿ ಲಾಗ್ನಲ್ಲಿ ಪ್ಲೀಸ್ ನಮ್ಮ ಜೊತೆ ಒಂದು ಸಲ ಮಾತಾಡು ಅಂತ ಹೇಳಿ ನನಗೆ ಅಂತ ಇದ್ದರು. ಅದು ಯೂಶ್ವಲಿ ನಾನು ಲಾಗ್ನಲ್ಲಿ ನೋಡಿರ್ತೀರಲ್ಲ, ಅಂದರೂ ಲೈವಲ್ಲಿ ಹೇಗೆ ಮಾತಾಡ್ತೀಯಾ ಅಂತ ಹೇಳಿ ನನಗೆ ಅಂತಿದೆ. ಬಟ್ ನಾನು ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ, ಅವ್ರಿಗೆ ಅದನ್ನು ಇಷ್ಟ ಆಗುತ್ತೆ ಮಾತಾಡೋದನ್ನು. ನೀವು ಕನ್ನಡದಲ್ಲಿ ಹೇಗೆ ಮಾತಾಡ್ತೀಯಾ ಅಂತ ಹೇಳಿ ನನಗೆ ಹೇಳು ಅಂತ ಹೇಳಿ ಅಂತ ಇದ್ದರು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಕನ್ನಡ ಮಾತಾಡೋದು. ಬಟ್ ಇವಾಗ ಏನಾಗಿದೆ ಅಂದರೆ ನನ್ನ ಸಬ್ಸ್ಕ್ರೈಬರು ಕನ್ನಡ ಮತ್ತು ಹಿಂದಿ ಎರಡು ಮಿಕ್ಸ್ನಲ್ಲಿ ಆಗ್ತಾಯಿದೆ. ಅವರಿಗೆ ಏನಾಗ್ತಾಯಿದೆ, ಕನ್ನಡ ನನಗೆ ನೋಡೋದು ಇರ್ತದೆ ಬಟ್ ಕನ್ನಡ ಬರಲಾರ್ದಕ್ಕೆ ಅವ್ರಿಗೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಅದು ನನ್ನ ಗೆಳತಿಯ ಹುಟ್ಟಿದ ಹಬ್ಬದ ದಿನ, ಅದಕ್ಕೆ ನಾವೆಲ್ಲರೂ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಆಲ್ರೆಡಿ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ. ಏನೋ ಪುಣೆದಲ್ಲಿ ಬಂದರೆ ನನಗೆ ತುಂಬ ಜಾಸ್ತಿ ಜನ ಪರಿಚಯ ಇದ್ದಿದ್ದಿಲ್ಲ. ಬಟ್ ಇವಾಗ ನನಗೆ ಇವರೆಲ್ಲ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಪುಣೆದಲ್ಲಿ ತುಂಬ ಕಮ್ಮಿ ಜನ ಮಾತಾಡೋರು, ಕನ್ನಡದಲ್ಲಿ ಮಾತಾಡೋರು ತುಂಬ ಕಡಿಮೆ ಜನ ಸಿಕ್ಕಿದ್ರು. ಅದರಲ್ಲಿ ಇವರು ನನಗೆ ಹಿಂದಿ ನನಗೆ ಮರಾಠಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಬಟ್ ಅಂದರೂ ನನಗೆ ಜಾಸ್ತಿ ಎನ್ಕರೇಜ್ ಮಾಡ್ತಾರೆ ಮಾತಾಡ್ಲಿಕ್ಕೆ. ಇವರಿಗೆ ಕನ್ನಡ ಅರ್ಥ ಆಗುತ್ತೆ ಮತ್ತೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಮಗೆ ಹಿಂದಿ ಮರಾಠಿ ಕನ್ನಡ ತಿಳಿಯೋದಿಲ್ಲ. ಬಟ್ ಒಂದೊಂದು ವರ್ಡ್ ಕನ್ನಡ ಯಾವಾಗಲೂ ಮಾತಾಡ್ತಿರ್ತಾರೆ ಅಷ್ಟೇ ನನ್ನ ಜೊತೆ. ಊಟ ಆಗಿಲ್ಲ. ಯು ನೋ 2-3 words in Kannada. She know 2-3 ಕನ್ನಡ ವರ್ಡ್ಸ್. ಇದು ನನ್ನ ಫ್ರೆಂಡ್ ಸರ್ಕಲ್. ಇಲ್ಲ ಪುಣೆದಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ಇದೆಲ್ಲ. ನನಗೆ ತುಂಬ ಖುಷಿ ಆಗ್ತದೆ. ಫ್ರೆಂಡ್ ಸರ್ಕಲ್ ಸಿಗೋದ್ರೆ ತುಂಬ ಕಷ್ಟ ಆಗಿತ್ತು ನನ್ನ ಪುಣೆದಲ್ಲಿ. ಅಂದರೆ ಇವಾಗ क्योंकि मेरा मातृभाषा मराठी इतना स्पीड बोलते हैं तुम लोग, मुझे ಆಮೇಲೆ ಪಿಜ್ಜಾ ಅಥವಾ ಈ ಥರ ಆರ್ಡ್ರ್ ಮಾಡಿದ್ವಿ. ಅದನ್ನು ಒಂದು ಸ್ವಲ್ಪ ನಾವು ಅವತ್ತು ಎಂಜಾಯ್ ಮಾಡ್ಕೋತಾ ತಿಂದ್ವಿ ಎಲ್ಲರೂ ಫ್ರೆಂಡ್ಸ್ ಅದು ಎಲ್ಲ ಸೇರಿ. ಅಂದರೆ ನನಗೊಂದು ಅಂತಂದರೆ ಎಲ್ಲ ಥರದ್ದು ಭಾಷೆ ನಮಗೆ ಬರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ಒಂದೇ ಕಡೆ ನಾವು ಸ್ಟಿಕ್ ಆನ್ ಆಗೋಕ್ಕೆ ಆಗಂಗಿಲ್ಲ. ಅದಕ್ಕೆ ನಾವು ಎಲ್ಲ ಥರದ್ದು ಭಾಷೆಯನ್ನು ಕಲಿಬೇಕು ಅಂತ ಹೇಳಿ ಅಂತೀನಿ. ನಮ್ಮದು ಮಾತೃಭಾಷೆ ನಾವು ಎಲ್ಲೂ ಹೋದರೂ ಬಿಡಬಾರ್ದು. ಮಾತೃಭಾಷೆ ನಮ್ಮದನ್ನು ಯಾವಾಗಲೂ ಇರಬೇಕು. ಅದೇ ರೀತಿಗೆ ನಾವು ಬೇರೆ ಕಡೆ ಎಲ್ಲ ಹೋದಾಗಲೇ ಹಿಂದಿ ಆಗಲಿ ಅಂದರೆ ಎಲ್ಲ ಕಮ್ಯುನಿಕೇಷನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ನಾನು ಮಹಾರಾಷ್ಟ್ರದಲ್ಲಿ ನಾನು ಅನಿವಾರ್ಯವಾಗಿ ನಾನು ಮರಾಠಿನ ಕಲೀಲೇಬೇಕಾಗಿದೆ. ಯಾಕಂದರೆ ಮಹಾರಾಷ್ಟ್ರ ಜನರ ಜೊತೆ ನಾನು ಬೆರೀಬೇಕು ಮಾಡಬೇಕು ಅಂದರೆ ನನ್ನ ಜೀವನ ನಡೆಸಲಿಕ್ಕೆ ನನಗೆ ಮರಾಠಿ ಕಲಿಯೋದು ಒಂದು ಅನಿವಾರ್ಯತೆ ಆಗಿದೆ ಫ್ರೆಂಡ್ಸ್. ಅಂದರೆ ನನ್ನ ಭಾಷೆಯನ್ನು ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನನ್ನ ಭಾಷೆಯನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ. ಬಟ್ ನಾನು ಬೇರೆ ಭಾಷೆನೂ ಅಷ್ಟೇ ಗೌರವದಿಂದ ನೋಡ್ತೀನಿ ಫ್ರೆಂಡ್ಸ್. ಅಂದರೆ ಬೇರೆ ಭಾಷೆನೂ ಎಲ್ಲದನ್ನು ಕಲಿಬೇಕು ಅಂತ ಹೇಳಿ ನಾನು ಅಂತೀನಿ. ಇದನ್ನು ನಾವು ಅವಳಿಗೆ ಗಿಫ್ಟಾಗಿ ಒಂದು ಡೆಕೋರೇಟಿವ್ ಆಗಿ ಒಂದು ವಸ್ತುವನ್ನು ಕೊಟ್ಟಿದ್ವಿ. ಅವಳು ಹೀಗೆ ರೇಗಿಸ್ತಾ ಹಾಗೆ ಹೇಗೆ ಅಂತ ಹೇಳಿ ಮಾಡ್ತಾ ಇದ್ಲು. ಅಂದರೆ ನಮ್ಮದು ಆ್ಯಕ್ಚುಲಿ ಕ್ಲಾಸ್ನಲ್ಲಿ ಒಬ್ಬಳು ಕೀ ಚೈನು ಮಾರಲಿಕ್ಕೆ ಒಬ್ಬಳು ಹುಡುಗಿ, ಅಂದರೆ ಅಬೌಟ್ 16-15 ಎತ್ತು ಏಜ್ ಇದೆ. ಬಟ್ ಅವಳಿಗೆ 10 ಭಾಷೆ ಅಂದರೆ 10 ಭಾಷೆ ಅವಳಿಗೆ ಬರ್ತವೆ ಅಂತ. ಅವಳು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಮತ್ತು ಅಷ್ಟೇ ಸಂತೋಷನೂ ಆಯಿತು. 10 ಭಾಷೆನ ಒಬ್ಬಳು ಸ್ಕೂಲನ್ನು ಅವಳಿಗೆ ಜಾಸ್ತಿ ಹೋಗಿಲ್ಲ ಅಂತೆ ಫ್ರೆಂಡ್ಸ್. ಹೋಗೋದೇ 4th 5th ಅಷ್ಟೇ ಹೋಗಿದ್ದಾಳಂತೆ. ಅಂದರೂ ಅವಳಿಗೆ 10 ಭಾಷೆ ಬರ್ತವೆ. ಅದನ್ನು ಕೇಳಿ ನನಗೆ ತುಂಬಾ ಒಂದು ಆಶ್ಚರ್ಯನೂ ಆಯಿತು. ಕಲಿಬೇಕು, ನಾವು ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದನ್ನು ಕಲಿಬೋದು ಅಂತ ಹೇಳಿ ಆವಾಗ ನನಗೆ ಅನ್ನಿಸ್ತು. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಫ್ರೆಂಡ್ಸ್. ಯಾವುದೇ ಆಗಲಿ ನಮ್ಮ ಭಾಷೆ ಬಗ್ಗೆ ನಾವು ಗೌರವ ಇಟ್ಕೊಂಡು ಬೇರೆದನ್ನು ಕಲಿಬೇಕಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್. ಇದು ನೆಕ್ಸ್ಟು ಹೋಳಿ ಹಬ್ಬನ ದಹನ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್, ಅವತ್ತಿನ ಲಾಗ್ ಫ್ರೆಂಡ್ಸ್ ಇದು. ಇವಾಗ ನಮ್ಮ ಮನೆಯವರು ಎಡೆ ತಗೊಂಡು, ಅಂದರೆ ಬಾಣ ಅಂತಾರೆ ನಮ್ಮ ಭಾಷೆಯಲ್ಲಿ, ಅದನ್ನು ತಗೊಂಡು ತೆಳಗಡೆ ದಹನ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಳಿ ದಹನ ಮಾಡೋಂತಿಗೆ ಅಲ್ಲಿ ತಗೊಂಡು ಹೋಗಿದ್ವಿ. ಇವಾಗ ದಹನ ಮಾಡೋದ್ರಲ್ಲಿ ಆ್ಯಕ್ಚುಲಿ ಇದು ಸೋಮವಾರ ಬಂದಿದ್ದರಿಂದ ಇವತ್ತು ಏನೋ ಕಾಯಿ ಅಥವಾ ಏನೋ
ತೆಂಗಿನಕಾಯಿ ಆಯಿತು ಒಡಿಬಾರ್ದು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಕಾಯಿನೂ ದಹನ ಮಾಡೋದ್ರಲ್ಲೇ ಹಾಕಿದ್ವಿ. ಇವತ್ತು ಹೋಳಿ ಹಬ್ಬನೂ ತುಂಬಾ ಸಿಂಪಲ್ಲಾಗಿ ಆಚರಿಸಿದ್ವಿ ನಾವು. ಅದನ್ನು ಈ ಲಾಗ್ನಲ್ಲಿ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೋಳಿ ಹಬ್ಬದೊಂದು ರಂಗಾದ ಹಬ್ಬ ಅಂತಲೇ ಹೇಳ್ತಾರೆ. ಇದು ಆ್ಯಕ್ಚುಲಿ ಮಾರ್ಚ್ ತಿಂಗಳಲ್ಲಿ ಬರುವಂಥ ಒಂದು ಹಬ್ಬ. ಅಂದರೆ ಈ ಹೋಳಿ ಹುಣ್ಣಿಮೆ ಹಬ್ಬದಲ್ಲಿ ವಿಶೇಷ ಅಂತಂದರೆ ಎಲ್ಲರೂ ಒಂದು ಬಣ್ಣಗಳಿಂದ ತಮ್ಮ ಫೇಸ್ ಆಗಲಿ ತಮ್ಮ ಬಾಡಿಗೆ ಅಥವಾ ಎಲ್ಲನೂ ಹೊಸ ವರ್ಷನೇ ಆ್ಯಕ್ಚುಲಿ ಈ ಇಂಡಿಯನ್ ಪ್ರಕಾರ ಚೈತ್ರ ಮಾಸದ ಸಮೀಪದಲ್ಲಿ ಯುಗಾದಿನೂ ಇವಾಗೇ ಬರುತ್ತೆ ಅಲ್ಲ, ಇವಾಗ ಎಲ್ಲ ಆಚರಿಸ್ಲಿಕ್ಕೆ ಸಹಾಯ ಮಾಡ್ತೀವಿ. ಒಂದೊಂದು ನಮ್ಮ ಭಾರತೀಯ ಹಬ್ಬಗಳಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಇದು ಹೋಳಿಯಾದ ತನ್ನದೇ ಆದ ಒಂದು ಕಥೆ ಆಗಲಿ ಒಂದು ಇದೆ ಫ್ರೆಂಡ್ಸ್. ಬಟ್ ಅದು ಇನ್ನೊಂದು ಸಲ ಹೇಳ್ತೀನಿ ಫ್ರೆಂಡ್ಸ್ ಟೈಮ್ ಸಿಕ್ಕಾಗ. ಇವಾಗ ನಾವು ಹೋಳಿ ಹಬ್ಬದಲ್ಲಿ ಸಿಂಪಲ್ಲಾಗಿ ನಾನು ಹೇಗೆ ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಬಾಣನ ಹಿಡಿತಾ ಇದ್ದೀನಿ. ನಮ್ಮ ಮನೆಯವರು ನಮ್ಮ ಸೌಜುನು ಎಲ್ಲರೂ ಕೆಳಗಡೆ ಹೋಗಿ ನಮ್ಮದು ಬಿಲ್ಡಿಂಗ್ನಲ್ಲಿ ಈ ಥರ ಸಿಂಪಲ್ಲಾಗಿ ಆಚರಿಸ್ತಿರ್ತಾರೆ. ಆ್ಯಕ್ಚುಲಿ ಇದಾದಮೇಲೆ ಬಣ್ಣ ಆಡೋದು ಇರುತ್ತೆ. ಅದರಲ್ಲಿ ನನಗೆ ಯಾವಾಗಲೂ ನಂದು ಮಾರ್ಚ್ ತಿಂಗಳಲ್ಲೇ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗುತ್ತೆ. ಅಂದರೆ ಯೂಶ್ವಲಾಗಿ ನಮ್ಮ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ಸ್ ಅದು ಇರುತ್ತೆ. ಅವಾಗ ನನಗೆ ಅಂದರೆ ನಮ್ಮ ಚೈಲ್ಡ್ಹುಡ್ನಲ್ಲಿ ಅದು ಒಂದು ಹಲಿಗೆ ಬಾರಿಸ್ತಾರಲ್ಲ ಫ್ರೆಂಡ್ಸ್, ಅದರಿಂದ ತುಂಬ ಡಿಸ್ಟರ್ಬ್ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಜಾಸ್ತಿ ಹಬ್ಬನ ಈ ಹೋಳಿ ಹಬ್ಬನ ಆ್ಯಕ್ಚುಲಿ ಇದು ಗಂಡು ಮಕ್ಕಳ ಹಬ್ಬ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಅಷ್ಟೊಂದೇನು ಇಲ್ಲ ಅಂತಾರೆ ಈ ಹಬ್ಬದಲ್ಲಿ. ಅಂದರೆ ಅಡುಗೆ ಆಯಿತು ಈ ಥರ ಮಾಡಿ ಹೊಸ ಥರ ಬಟ್ಟೆ ಹಾಕ್ಕೊಂಡು ಈ ಥರ ನೈವೇದ್ಯ ಅದು ತೋರಿಸೋದು ಹೆಣ್ಮಕ್ಳದ್ದು. ಬಟ್ ಇದು ಜಾಸ್ತಿ ಖುಷಿ ಪಡೋದು ಎಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ ಅಂತ ಅಂತಾರೆ. ಅದಕ್ಕೆ ಇದು ನನಗೆ ಹಬ್ಬದಲ್ಲಿ ಇದೇನು ಅಷ್ಟು ನನಗೆ ಪ್ರಾಮುಖ್ಯತೆ ನನ್ನ ಪ್ರಕಾರ ನನ್ನ ಜೀವನದಲ್ಲಿ ಅಷ್ಟು ನಾನಿಲ್ಲ. ಯಾಕಂತಂದರೆ ಇದು ಬಣ್ಣಗಳ ಒಂದು ಹಬ್ಬ. ಬಟ್ ನಾನು ಜಾಸ್ತಿ ಬಣ್ಣ ಆಡಲಿಕ್ಕೂ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಅಂದರೆ ಒಂದು ಕೆಮಿಕಲ್ ಇಕ್ತು ಆಗಿರುತ್ತೆ, ನಮ್ಮ ಸ್ಕಿನ್ಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳಿ ನನಗೆ ಯಾವಾಗ್ಲೂ ಒಂದು ಸ್ವಲ್ಪ ಹಿಂಜರಿಕೆ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಆಡಲಿಕ್ಕೆ ತಗೊಳ್ಳೋ ಸುಮ್ಮನೆ ಆಡ್ತೀನಿ ಫ್ರೆಂಡ್ಸ್. ಬಟ್ ಅದು ಜಾಸ್ತಿ ಆಡಲಿಕ್ಕೇನು ನಾನು ಹೋಗೋದಿಲ್ಲ. ಇವಾಗ ಇದನ್ನು 3 ಸುತ್ತು ಹಾಕಬೇಕು ಅಂತ ಹೇಳಿ ತಗೊಂಡು ಪ್ರದಕ್ಷಿಣೆ ನಾನು ಹಾಕ್ತಾ ಇದ್ದೆ. ಸೌಜು ಅಷ್ಟೊತ್ತಿಗೆ ತನ್ನ ಫ್ರೆಂಡ್ಸ್ ಜೊತೆ ಆಯಿತು ಎಲ್ಲ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನನಗೆ ಅವನ ಜೊತೆ ಒಂಥರ ಏನೋ ಈ ಹೋಳಿನಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಆ್ಯಕ್ಚುಲಿ ಇದಾದಮೇಲೆ ಹುಣ್ಣಿಮೆ ಆದಮೇಲೆ ಹೋಳಿ ಹಬ್ಬ ಹುಣ್ಣಿಮೆ ಆದಮೇಲೆ ಬಣ್ಣ ಆಡೋದಿರುತ್ತಲ್ಲ ಫ್ರೆಂಡ್ಸ್, ಈ ಥರ ಹೇಗೆ ಥರ ಆಡ್ತಾನೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ನೆಕ್ಸ್ಟ್ ಮುಂಜಾನೆ ಅವನು ಏನು ಮಾಡ್ತಾನೇನೋ ಅಂತ ಹೇಳಿ ನೈವೇದ್ಯ ತೋರಿಸ್ಬೇಕಂತ ಹೇಳಿ ಇವಾಗ ನೈವೇದ್ಯನ ಹಿಡಿತಾ ಇದ್ದೀನಿ. ನಮ್ಮ ಬಿಲ್ಡಿಂಗ್ನಲ್ಲಿ ಸಿಂಪಲ್ಲಾಗಿ ಈ ಥರ ನಾವು ಎಲ್ಲರೂ ಆಚರಿಸ್ತೀವಿ ಫ್ರೆಂಡ್ಸ್. ಅಂದರೆ ಜಾಸ್ತಿ ಅಷ್ಟೊಂದು ನಾವು ವೈಭವದಿಂದೇನು ಆಚರಿಸೋದಿಲ್ಲ. ಅಂದರೆ ಏನೇನು ಪದ್ಧತಿ ಪ್ರಕಾರ ಏನೇನು ಮಾಡಬೇಕಲ್ಲ ಫ್ರೆಂಡ್ಸ್ ಅವತ್ತು ಅದನ್ನು ನಾವು ಈ ಥರ ನಿರ್ವಿಘ್ನವಾಗಿ ಅವತ್ತು ಮಾಡಿದ್ವಿ. ಒಂದು ಸ್ವಲ್ಪ ಎಡೆ ಕೊಟ್ಟ ಮೇಲೆ ನಮ್ಮ ಮನೆಯವ್ರಿಗೂ ಎಡೆ ಹಿಡಿಯೋ ಅಂತ ಹೇಳಿ ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಈ ಥರ ಪೂರನ್ ಪೋಳಿ ಮಾಡಿದ್ವಿ. ಅಂದರೆ ಹೂರ್ಣದ ಹೋಳಿಗೆ. ಅಂದರೆ ಇವಾಗ ನನಗೆ ಹೇಗಾಗಿದೆ ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿರೋದು ವರ್ಡ್ಸು ಒಂದೊಂದು ನಾನು ಮರಾಠಿನೂ ಮಾತಾಡ್ತೀನಿ, ಒಂದೊಂದು ಕನ್ನಡನೂ ಎಲ್ಲನೂ ಮಿಕ್ಸ್ ಮಾಡಿ ನಂದು ಭಾಷೆ ಒಂದು ಸ್ವಲ್ಪ ಅಸ್ಥಿರದಲ್ಲಿದೆ. ಅಂದರೆ ಕನ್ನಡ ಭಾಷೆ ಒಂದು ಸ್ವಲ್ಪ ಜಾಸ್ತಿ ಕನ್ನಡನೇ ನಾನು ಮಾತಾಡ್ತೀನಿ. ಬಟ್ ಒಂದೊಂದು ವರ್ಡೂ ಅದು ಮಿಕ್ಸ್ ಮಾಡಿ ಮಾತಾಡ್ತೀನಿ. ಯಾಕಂದರೆ ಇಲ್ಲಿ ಜನರಿಗೆ ಅದನ್ನು ನಾನು ಹೇಳಿದ್ದು ಸ್ಪಷ್ಟವಾದ ಕನ್ನಡ ಅವರಿಗೆ ಅರ್ಥ ಆಗೋದಿಲ್ಲ. ಅಂದರೆ ನಾನು ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಒಂದೊಂದು ವರ್ಡನ್ನು ನಾನು ಈ ಥರ ಮಾತಾಡಿದೆ ಅವ್ರಿಗಿನ್ನೂ ಅನುಕೂಲ ಆಗುತ್ತೆ ಅಂತೇಳಿ ಮಾತಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಸೌಜು ಅವ್ರ ಪಪ್ಪನ ಜೊತೆ ಏನೇನೋ ಹಾಗೆ ಅವರು ನಮ್ಮ ಮನೆಯವ್ರು ಮಾತಾಡ್ತಾ ನಿಂತಿದ್ದು ಅವ್ರ ಜೊತೆ ಹಾಗೆ ಹೀಗೆ ಇವನು ಹುಟ್ಟಿದ್ದ. ತುಂಬಾ ಅಲ್ಲಿ ಒಂಥರ ಕಾವು ಥರ ಈ ಥರ ಬರ್ತಾಯಿದ್ದೆ. ಸೌಜು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದ. ನಮಸ್ಕಾರ ಮಾಡ್ಲಿಕ್ಕೆ ನಮ್ಮ ನೇಹ ಹಾಕತ್ತು ಅವರು ಹಸ್ಬೆಂಡು ಎಲ್ಲರೂ ಬಂದಿದ್ದರು. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಹಾಗೆ ಹೀಗೆ ಅಂತೇಳಿ ಮಾತಾಡ್ಕೊತ ನಿಂತಿದ್ರು. ಇವಾಗ ಮಾರನೇ ದಿನ ಫ್ರೆಂಡ್ಸ್, ಇದು ಸೌಜುಗೆ ಹಲಿಗೆ ಬಾರಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. What is that, Saujas? What is that, Saujas? Damru. Super. Nice. Haligi. Haligi. Okay.
ಇದು ಬೆಳಗ್ಗೆ ಸೌಜು ಅವರಪ್ಪ ಒಂದು ಪಿಚ್ಕಾರಿ ಅಂದರೆ ಕಲರ್ನಲ್ಲಿ ನೀರು ಆಡಲಿಕ್ಕೆ ಅಂತ ಹೇಳಿ ಕಲರ್ಸು ಮತ್ತು ಇದರ ಪಿಚ್ಕಾರಿ ತೊಗೊಂಡು ಅವ್ರಿಗೆ ತುಂಬ ಒಂದು ಸ್ವಲ್ಪ ಬಿಜಿ ಸ್ಕೆಡ್ಯೂಲ್ ಇತ್ತು. ಅದಕ್ಕೆ ನೀನೇ ಕೆಳಗಡೆ ಹೋಗಿ ಆಡಿಸು ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ನಾವು ಕೇರ್ ತೊಗೊಳ್ಬೇಕಾಗುತ್ತಲ್ಲ ಫ್ರೆಂಡ್ಸ್. ಅಂದರೆ ಇನ್ನೂ ಸ್ವಲ್ಪ ದೊಡ್ಡವನಾದ್ಮೇಲೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ, ಅವಾಗ ಬೇಕಾದರೆ ಅವನೊಬ್ಬನೇ ಆಡಬೇಕಂತ ಅನಿಸಿ ನಾನು ಅವನ ಜೊತೆ ಬಂದಿದ್ದೆ. ಆ್ಯಕ್ಚುಲಿ ಅವನಿಗೆ ಒಂದು ಅವ್ರ ಪಪ್ಪ ಗನ್ನು ಅಂದರೆ ನೀರು ಚಿಮ್ಮಿಸ್ಲಿಕ್ಕೆ ಅಂದರೆ ಕಲರ್ದು ನೀರು ಚಿಮ್ಮಿಸ್ಲಿಕ್ಕೆ ಒಂದು ತೊಗೊಂಬಂದಿದ್ರು. ಅವನ ಫ್ರೆಂಡ್ ಶಿವಾರ್ಥ ಅಂತ ಹೇಳಿ ಇಬ್ಬರು ಆಟ ಆಡ್ತಾರೆ. ಅವನು ಇವಂಗೆ ಸಿಡಿಸ್ಬೇಕಂತಂದ್ರೆ ಸೌಜು ಯಾಕೋ ಬಣ್ಣ ಹಚ್ಕೊಳ್ಳಿಕ್ಕೆ ಒಲ್ಲ ಅಂತ ಇದ್ದ. ಇವಾಗ ನೋಡಿ ಮಕ್ಕಳಲ್ವ ಏನು ಅವಕ್ಕೆ ಗೊತ್ತಾಗೋದಿಲ್ವ, ಮುಖಕ್ಕೆ ಸಿಡಿಸಿದಾದ್ಮೇಲೆ ಇವನು ಸ್ವಲ್ಪ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಈ ಥರ ಏನಾದರೂ ಜಗಳಾತು ಮಾಡ್ತಿರ್ತಾರೆ ಅಂತ ಹೇಳಿ ನಾನು ಹಿಂದೆನೇ ಇದ್ದೆ. ಅವನು ಗಿಡಕ್ಕೆ ನೀರು ಹಾಕ್ದಂಗೆ ನೆಲದಕ್ಕೆ ನೀರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಈ ಥರ ಅವನಿಗೆ ಈ ಥರ ಆಡು ಅಂತ ಹೇಳಿ ನಾನು ಅವನಿಗೆ ತೋರಿಸ್ಕೊಡ್ತಾಯಿದ್ದೆ. ಬಟ್ ಇನ್ನೂ ಸಣ್ಣವನು ಇದನ್ನೆಲ್ಲ ಬರ್ತಾ ಇದ್ದಿದ್ದಿಲ್ಲ. ಎಲ್ಲ ಹುಡುಗರು ನೋಡಿ ಅವನು ಒಂದು ಸ್ವಲ್ಪ ಕಲೀಲಿ ಮಾಡಲಿ ಅಂತ ಹೇಳಿ ಅವನಿಗೆ ನಾನು ಕರ್ಕೊಂಬಂದಿದ್ದೆ. ಅವನು ಗಿಡಕ್ಕೆ ನೀರು ಹಾಕ್ದಂಗೆ ತೊಗೊಂಡು ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ. ಎಲ್ರಿಗೂ ಅವ್ನಿಗೆ ಕಾಡಿಸ್ತಾಯಿದ್ರು, ನೀನು ಬಣ್ಣ ಆಡೋದನ್ನು ಬಣ್ಣನ ಗಿಡಕ್ಕೆ ಹಾಕ್ತಾಯಿದ್ದೆ, ಗಿಡದ ಜೊತೆ ಬಣ್ಣ ಆಡ್ತಾ ಇದೆಯೇನೋ ಅಂತ ಹೇಳಿ ಅವಂಗೆಲ್ಲರೂ ಕಾಡಿಸ್ತಾಯಿದ್ರು. ನಾವು ಒಂದು ಸ್ವಲ್ಪ ಬಣ್ಣ ಆಡಿದ್ವಿ ಅವತ್ತು. ಸೌಜುಗೆ ಎಲ್ಲರೂ ಕೇಳಿದ್ರು ಸ್ವಲ್ಪ ಆದರೂ ಹಚ್ಕೋದು. ಅವನು ಅಷ್ಟೇ ಹಚ್ಕೊಳ್ಳಿಕ್ಕೆ ಒಲ್ಲ ಅಂತಂದ ಅಂದರೆ ಫೋರ್ಸೇಬಲ್ ಹಚ್ಚೋದು ನನಗೂ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ ಅವನಿಗೆ. ಕಲರ್ದು ಎಷ್ಟೇ ನ್ಯಾಚುರಲ್ ಆರ್ಗ್ಯಾನಿಕ್ ಬಣ್ಣನೂ ನಾವು ತೊಗೊಂಬಂದಿದ್ವಿ. ಬಟ್ ಅಂದ್ರೂ ಏನೋ ಒಂದು ಮನಸ್ಸಿನಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಬಣ್ಣ ಒಂದು ಸ್ವಲ್ಪ ಏನೋ ಪಪ್ಪಾಯ ಆ ಥರ ಕುಂಕುಮ ಹಳದಿ ಈ ಥರ ತಗೊಂಡು ನಾವು ಮನೆಯಲ್ಲೇ ಮಾಡಿದರೆ ಚಲೋ ಇರುತ್ತೆ. ಪಾಲಕ್ ಈ ಥರ ಕಲರ್ ವೆರೈಟಿ ಆಫ್ ಸೌಜನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ನೀರಿನಲ್ಲಿ ಆಟ ಆಡ್ದಂಗೆ ಅನ್ನಿಸ್ತಾ ಇತ್ತು ಅವನಿಗೆ. ಹೊಸ ಫ್ರೆಂಡು ಇವಾಗ ಪರಿ ಅಂತ ಹೇಳಿ ಆಗಿದ್ದಾಳೆ. ಅವಳು ಬ್ಲೂ ಡ್ರೆಸ್ನಲ್ಲಿದ್ದಾಳೆ ಅವಳು ಅವನ ಜೊತೆ ಆಡಬೇಕಂತ ಹೇಳಿ ತುಂಬಾ ಟ್ರೈ ಮಾಡ್ತಾಯಿದ್ಲು. ಬಟ್ ಅವ್ನು ಹಚ್ಚಿಸ್ಕೋತಾನೆ ಇದ್ದಿದ್ದಿಲ್ಲ. ಸೌಜು ತನ್ನಷ್ಟಕ್ಕೆ ತಾನು ಆಡ್ತಾ ಇದ್ದ. ಯಾರಿಗೂ ಬಣ್ಣ ಹಚ್ಚಲಿಕ್ಕೆ ಅಷ್ಟು ಹೋಗ್ತಾ ಇದ್ದಿದ್ದಿಲ್ಲ. ಅವು ತಾನು ಹಚ್ಕೋತಾ ಇದ್ದಿಲ್ಲ. ಒಂದು ಸ್ವಲ್ಪನೇ ಆಡಿದ ಅವತ್ತು. ಅವ್ನು ಎಷ್ಟು ಆಡ್ತಾನೆ ಆಡಲಿ ಅಂತ ಹೇಳಿ ನಾನು ಬಿಟ್ಟೆ. ಆಮೇಲೆ ನಾವು ಒಂದು ಸ್ವಲ್ಪ ಆಟ ಆಡಿದ್ವಿ. ಒಂದು ಕಲರ್ದು ರಂಗೋಲಿ ಹಾಕಿ ನಮ್ಮ ಮನೆಯಲ್ಲಿ ನಾವು ಆ ರೀತಿ ಆಚರಣೆ ಮಾಡಿದ್ವಿ. ಅಂದರೆ ಬಣ್ಣಗಳನ್ನು ನಾವು ಅವತ್ತು ಮುಖಕ್ಕೆ ಹಚ್ಕೋ ಬದಲು ಒಂದು ಬಣ್ಣಗಳಿಂದ ನಾವು ಕಲರ್ಫುಲ್ಲಾಗಿ ಡೆಕೋರೇಟಿವ್ ಮಾಡಿದ್ವಿ ಮನೆಯನ್ನು. ಆ ಥರ ಒಂದು ಕಲರ್ಫುಲ್ ರಂಗೋಲಿನೂ ನಾವು ಅವತ್ತು ತೆಗ್ದಿದ್ವಿ. ಅಂದರೆ ಈ ಥರ ಬಣ್ಣಗಳಿಂದ ಒಟ್ಟು ನಮ್ಮದು ಲೈಫು ಬಣ್ಣಗಳಿಂದ ತುಂಬಿರಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೂ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಸೇಫಾಗಿ ಆಡಿ, ನಿಮ್ಮ ಮಕ್ಕಳನ್ನ ಸೇಫಾಗಿ ಮುಂಜಾಗ್ರತೆಯನ್ನು ವಹಿಸ್ಕೊಂಡು ನೀವು ಮುಂಜಾಗ್ರತೆ ವಹಿಸಿ ಯಾವುದೇ ರೀತಿಯ ಹಾನಿಕರವಾಗಲಾರ್ದಂಗೆ ನೀವು ಹೋಳಿ ಹಬ್ಬನ ಆಚರಿಸಿ. ಮುಂದೆ ಇದೇ ನಿಮ್ಮ ವ್ಲಾಗ್ ಇಷ್ಟ ಆದರೆ ಮುಂಬರುವ ನನ್ನ ಚಾನಲಲ್ಲಿ ಹೀಗೆ ನನಗೆ ಸಪೋರ್ಟ್ ಮಾಡಿ. ನನಗೆ ಇವಾಗಲೇ 1 ಸಬ್ಸ್ಕ್ರೈಬ್ ಅಂದರೆ 1K ಅಂದರೆ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಿಂಗೆ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಥರ ರಂಗಾಗಿ ಅವತ್ತು ನಮ್ಮದು ಹೋಳಿ ಹಬ್ಬದ ಒಂದು ಕಲರ್ಫುಲ್ ಆಗಿರುವ ಹೋಳಿ ಹಬ್ಬ ಈ ಥರ ಸಿಂಪಲ್ಲಾಗಿ ನಾವು ಸೇಫಾಗಿ ಹಾಗೆ ಆಚರಿಸಿದ್ವಿ. ನೀರಲ್ಲೇ ಆಟ ಆಡ್ತಾಯಿದ್ದ ಎಲ್ಲ ಮಕ್ಕಳು ಒಂಥರ ಸ್ಪೆಷಲ್ ಆಗಿಯೇ ಇತ್ತು ಅವತ್ತು ನಮ್ಮದು ಹೋಳಿ ಹಬ್ಬ. ದೊಡ್ಡವರು ಸಣ್ಣವರು ಅಂತಂತಲಾರದೆ ಒಂದು ಏಕ ಮನೋಭಾವ ಇರುವಂಥ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವ ಒಂದು ಹಬ್ಬ ಅಂತಂದರೆ ಅದು ಹೋಳಿ ಹಬ್ಬ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಮ ಅಂತ ಹೇಳಿ ನಾವು ಆಟ ಆಡ್ತೇವೆ. ಇವಾಗ ಸೌಜುನು ಅವ್ನ ಫ್ರೆಂಡ್ ಜೊತೆನೂ ಎಲ್ಲನೂ ಆಟ ಆಡ್ತಾಯಿದ್ದಾನೆ. ಆಮೇಲೆ ಸೌಜು ಅವ್ರ ಅಜ್ಜನ ಜೊತೆನೂ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನೋಡಿ ಹೇಗೆ ಓಡ್ತಾ ಇದ್ದಾನೆ ಸೌಜು ಅಂತ ಹೇಳಿ. ಅವ್ನ ಫ್ರೆಂಡು ಹೋಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಕೊನೆಯದಾಗಿ ನಮ್ಮ ಮಾಮರು ಅಂದರೆ ಸೌಜೂರ ಅಜ್ಜನೂ ಅವ್ರ ಜೊತೆ ಒಂಥರ ಹೋಳಿ ಬಣ್ಣ ದೊಡ್ಡವರು ಸಣ್ಣವರು ಎಲ್ಲ ಕೂಡ ಹೇಳಿದ್ನಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ಎಡಿಟಿಂಗ್ ಮಾಡಿ ನಮ್ಮ ಸೌಜು ಈ ಥರ ಗಲಾಟೆ ಮಾಡ್ತಿರ್ತಾನೆ ನೋಡು ಪ್ಲೀಸ್ ಅದನ್ನು
ತೊಂದರೆ ಆದ ಸಾರಿ ಅಂತ ಹೇಳ್ತೀನಿ. ಹೀಗೆ ಮತ್ತೊಂದು ಲಾಗಿಂದ ಮತ್ತೊಂದು ಹೊಸ ರೀತಿಯಿಂದ ಲಾಗಲ್ಲಿ ಸಿಗೋಣ ಅಂತ ಹೇಳಿ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ತಮ್ನೇಲನ್ನು ಅಂದರೆ ಲೈಕ್ ಮಾಡಿ ಅಂತ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಅದನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ನಿಂದ ನನಗೆ ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.